ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಕಣಿವೆಗಳು ಮೋಸ್ಟ್ ಇಂಪಾರ್ಟೆಂಟ್ ಮೌಂಟೇನ್ ಪಾಸಸ್ ಇನ್ ಇಂಡಿಯಾ ಇದರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ತಿಳ್ಕೊಳ್ಳೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ, ರೋಹಟಂಗ್ ಕಣಿವೆ ಅಥವಾ ರೋಹಟಂಗ್ ಪಾಸ್ ಎಲ್ಲಿದೆ? ಸರಿಯಾದ ಉತ್ತರ ಇದು ಹಿಮಾಚಲ ಪ್ರದೇಶದಲ್ಲಿ ಇರುವಂಥದ್ದು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸೊ ರೋಹಟಂಗ್ ಕಣಿವೆ ಬಗ್ಗೆ ತುಂಬ ಸರಿ ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಂದು ಮುಖ್ಯವಾದ ಅಂಶ ಏನು ಕೇಳಿದ್ರೆ, ಅಟಲ್ ಸುರಂಗ ಇದೆಯಲ್ಲ, ಅಟಲ್ ಟನಲ್, ಈ ಅಟಲ್ ಸುರಂಗ ಇರುವಂಥದ್ದು ರೋಹಟಂಗ್ ಕಣಿವೆಯಲ್ಲಿ. ರೋಹಟಂಗ್ ಕಣಿವೆಯಲ್ಲಿ ಒಂದು ನದಿ ಉಗಮ ಆಗುತ್ತೆ. ಯಾವ ನದಿ ಕೇಳಿದ್ರೆ ಬಿಯಾಸ್. ಬಿಯಾಸ್ ನದಿ ಯಾವ ಕಣಿವೆಯಲ್ಲಿ ಉಗಮ ಆಗುತ್ತೆ ಕೇಳಿದ್ರೆ ರೋಹಟಂಗ್ ಕಣಿವೆ ಅಂತ ಗೊತ್ತಿರಲಿ. ಇದು ರೋಹಟಂಗ್ ಕಣಿವೆಯ ಸಮೀಪದ ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಉಗಮವಾಗುತ್ತೆ. ನಾಥುಲಾ ಕಣಿವೆ ಎಲ್ಲಿದೆ? ಸರಿಯಾದ ಉತ್ತರ ಇದು ಸಿಕ್ಕಿಂನಲ್ಲಿ ಇರುವಂಥದ್ದು. ನಾಥುಲಾ ಕಣಿವೆಯ ವಿಶೇಷತೆ ಏನು ಕೇಳಿದ್ರೆ, ಇದು ಭಾರತವನ್ನು ಚೀನಾದೊಂದಿಗೆ ಜೋಡಿಸುತ್ತೆ. ಚೀನಾದೊಂದಿಗೆ ಜೋಡಿಸುತ್ತೆ ಅಂದರೆ ಈ ಕಣಿವೆ ಭಾರತದೊಂದಿಗೆ ಹಾದು ಹೋಗಿ ಚೀನಾದಲ್ಲೂ ಕೂಡ ಈ ಕಣಿವೆ ಕಾಣಿಸುತ್ತೆ. ನೀತಿ ಕಣಿವೆ ಎಲ್ಲಿದೆ? ಸರಿಯಾದ ಉತ್ತರ ಇದು ಉತ್ತರಾಖಂಡ್ನಲ್ಲಿ ಇರುವಂಥದ್ದು ನೀತಿ ಕಣಿವೆ. ಈ ನೀತಿ ಕಣಿವೆ ಇದೆಯಲ್ಲ, ಇದು ಉತ್ತರಾಖಂಡನ್ನು ಟಿಬೆಟ್ನೊಂದಿಗೆ ಜೋಡಿಸುತ್ತೆ. ಟಿಬೆಟ್ನೊಂದಿಗೆ ಜೋಡಿಸುತ್ತೆ ಈ ಕಣಿವೆ. ಥಾಲ್ಘಾಟ್ ಕಣಿವೆ ಎಲ್ಲಿದೆ? ಸರಿಯಾದ ಉತ್ತರ ಇದು ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದರ ಇನ್ನೊಂದು ಹೆಸರಿದೆ ಈ ಥಾಲ್ಘಾಟ್ ಕಣಿವೆಗೆ. ಆ ಇನ್ನೊಂದು ಹೆಸರು ಏನು ಕೇಳಿದ್ರೆ ಕಸಾರಾ ಘಾಟ್ ಕಣಿವೆ. ಕಸಾರಾ ಘಾಟ್ ಕಣಿವೆ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಥಾಲ್ಘಾಟ್ ಕಣಿವೆಯ ಇನ್ನೊಂದು ಹೆಸರು ಕಸಾರಾ ಘಾಟ್ ಕಣಿವೆ. ಈ ಥಾಲ್ಘಾಟ್ ಕಣಿವೆಯ ಪ್ರಮುಖ ಅಂಶ ಏನು ಕೇಳಿದ್ರೆ, ಇದು ಮುಂಬೈಯನ್ನು ನಾಸಿಕ್ ಜೊತೆಗೆ ಜೋಡಿಸುತ್ತೆ. ಮುಂಬೈಯನ್ನು ನಾಸಿಕ್ನೊಂದಿಗೆ ಜೋಡಿಸುತ್ತೆ. ನೋಡಿ, ಈ ರೀತಿ ಕೂಡ ಕೇಳ್ಬೋದು. ಮುಂಬೈಯನ್ನು ನಾಸಿಕ್ನೊಂದಿಗೆ ಜೋಡಿಸುವಂತಹ ಕಣಿವೆ ಯಾವುದು ಕೇಳಿದ್ರೆ ಗೊತ್ತಿರಲಿ, ಥಾಲ್ಘಾಟ್ ಕಣಿವೆ. ಈ ಕೆಳಗಿನ ಯಾವ ಕಣಿವೆಯು ಲಾಸಾವನ್ನು ಲಡಾಖ್ನ ಜೊತೆಗೆ ಜೋಡಿಸುತ್ತೆ? ಸರಿಯಾದ ಉತ್ತರ ಲನಕ್ ಲಾ ಕಣಿವೆ. ಲನಕ್ ಲಾ ಕಣಿವೆ ಇದೆಯಲ್ಲ, ಇದು ಲಾಸಾವನ್ನು ಲಡಾಖ್ ಜೊತೆಗೆ ಜೋಡಿಸುತ್ತೆ. ಅಂದರೆ ಲಾಸಾ ಅಂದರೆ ಟಿಬೆಟ್ ಅನ್ನ ಲಡಾಖ್ ಜೊತೆಗೆ ಜೋಡಿಸುತ್ತೆ. ಈ ಕೆಳಗಿನ ಯಾವ ಹಿಮಾಲಯ ರೇಂಜ್ನಲ್ಲಿ ಬನಿಹಾಲ್ ಕಣಿವೆ ಕಂಡುಬರುತ್ತೆ? ಸರಿಯಾದ ಉತ್ತರ ಪೀರ್ ಪಂಜಾಲ್ ಪರ್ವತ ಶ್ರೇಣಿಯಲ್ಲಿ ಬನಿಹಾಲ್ ಪಾಸ್ ಕಂಡುಬರುತ್ತೆ. ಕೆಳಗಿನ ಯಾವ ಕಣಿವೆಯು ಜಮ್ಮುವನ್ನು ಕಾಶ್ಮೀರದ ಜೊತೆಗೆ ಜೋಡಿಸುತ್ತೆ? ಜಮ್ಮುವನ್ನು ಕಾಶ್ಮೀರದ ಜೊತೆಗೆ ಜೋಡಿಸುವ ಕಣಿವೆ ಯಾವುದು ಕೇಳಿದ್ದಾರೆ? ಸರಿಯಾದ ಉತ್ತರ ಬನಿಹಾಲ್ ಪಾಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚೆನಾಬ್ ನದಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಉಗಮವಾಗುತ್ತೆ? ತುಂಬಾ ಸರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನ, ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಕ್ವಶನ್ ಇದೆ. ಚೆನಾಬ್ ನದಿ ಯಾವ ಸ್ಥಳದಲ್ಲಿ ಉಗಮವಾಗುತ್ತೆ ಅಂತ. ಸರಿಯಾದ ಉತ್ತರ ಬಾರಾಲಾಚಲ ಕಣಿವೆ. ಬಾರಾಲಾಚಲ ಕಣಿವೆಯಲ್ಲಿ ಚೆನಾಬ್ ನದಿ ಉಗಮವಾಗುವಂಥದ್ದು. ಇದು ಲಡಾಖ್ನ ಲೇಹ್ ಮತ್ತು ಹಿಮಾಚಲ ಪ್ರದೇಶದ ಮನಾಲಿಯನ್ನು ಜೋಡಿಸುತ್ತೆ. ಲಡಾಖ್ನ ಲೇಹ್ ಮತ್ತು ಹಿಮಾಚಲ ಪ್ರದೇಶದ ಲಡಾಖ್ನ ಲೇಹ್ ಮತ್ತು ಹಿಮಾಚಲ ಪ್ರದೇಶದ ಮನಾಲಿಯನ್ನು ಜೋಡಿಸುತ್ತೆ. ಅರುಣಾಚಲ ಪ್ರದೇಶದೊಂದಿಗೆ ಮಯನ್ಮಾರ್ ಅನ್ನು ಜೋಡಿಸುವ ಕಣಿವೆ ಯಾವುದು? ಸರಿಯಾದ ಉತ್ತರ ದಿಹಾಂಗ್ ಕಣಿವೆ. ದಿಹಾಂಗ್ ಕಣಿವೆ ಇದೆಯಲ್ಲ, ಇದು ಅರುಣಾಚಲ ಪ್ರದೇಶವನ್ನು ಮಯನ್ಮಾರ್ನೊಂದಿಗೆ ಜೋಡಣೆ ಮಾಡುತ್ತೆ. ಬನಿಹಾಲ್ ಪಾಸ್ ಎಲ್ಲಿದೆ? ಸರಿಯಾದ ಉತ್ತರ ಇದು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರುವಂಥದ್ದು ಬನಿಹಾಲ್ ಪಾಸ್. ಬೊಮ್ಡಿಲಾ ಪಾಸ್ ಎಲ್ಲಿದೆ?
ಸರಿಯಾದ ಉತ್ತರ ಇದು ಅರುಣಾಚಲ ಪ್ರದೇಶದಲ್ಲಿ ಇರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಟಲ್ ಸುರಂಗ ಯಾವ ಕಣಿವೆಯಲ್ಲಿದೆ? ಆಗಲೇ ಹೇಳಿದೀವಿ ಅಟಲ್ ಸುರಂಗ, ಅಟಲ್ ಟನಲ್ ಯಾವ ಒಂದು ಕಣಿವೆಯಲ್ಲಿದೆ ಅಂತ ಕೇಳಿದ್ರೆ ರೋಹಟಂಗ್ ಕಣಿವೆಯಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಅಟಲ್ ಕಣಿವೆಯ ಬಗ್ಗೆ ಇಂಪಾರ್ಟೆಂಟ್ ಅಂಶಗಳಿದೆ. ಅಟಲ್ ಕಣಿವೆಯ ಮೊದಲ ಹೆಸರು ರೋಹಟಂಗ್, ಅಟಲ್ ಸುರಂಗದ ಮೊದಲ ಹೆಸರು ರೋಹಟಂಗ್ ಸುರಂಗ. ರೋಹಟಂಗ್ ಸುರಂಗ ಯಾಕೆ ಹೆಸರನ್ನ ಬದಲಾವಣೆ ಮಾಡಲಾಯಿತು ಕೇಳಿದ್ರೆ 2019ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ನೆನಪಿಗೆ ಅಟಲ್ ಸುರಂಗ ಅಂತ ಹೆಸರಲಾಯಿತು. ಅಟಲ್ ಸುರಂಗ ಉದ್ಘಾಟನೆ ಮಾಡಿದ್ದು ನರೇಂದ್ರ ಮೋದಿ ಅವರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಟಲ್ ಸುರಂಗ ಉದ್ಘಾಟನೆ ಮಾಡ್ತಾರೆ. ಯಾವಾಗ ಕೇಳಿದ್ರೆ 2020ರಲ್ಲಿ. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಅಟಲ್ ಸುರಂಗ ರೋಹಟಂಗ್ ಕಣಿವೆಯಲ್ಲಿದೆ. ಅಟಲ್ ಸುರಂಗದ ಮೊದಲ ಹೆಸರು ರೋಹಟಂಗ್ ಸುರಂಗ. ಇದನ್ನು 2019ರಲ್ಲಿ ವಾಜಪೇಯಿ ಅವರ ಜನ್ಮದಿನದ ನೆನಪಿಗೆ ಹೆಸರನ್ನು ಬದಲಾಯಿಸಲಾಯಿತು. ಇದನ್ನು ಉದ್ಘಾಟನೆ ಮಾಡಿದ್ದು ನರೇಂದ್ರ ಮೋದಿ ಅವರು 2020ರಲ್ಲಿ. ಈ ಕೆಳಗಿನ ಯಾವ ಕಣಿವೆಯ ಮೂಲಕ ಆರ್ಯನ್ನರು ಭಾರತವನ್ನು ಪ್ರವೇಶ ಮಾಡಿದರು? ಸರಿಯಾದ ಉತ್ತರ ಖೈಬರ್ ಕಣಿವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಂಪಾರ್ಟೆಂಟ್ ಇದೆ, ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಖೈಬರ್ ಕಣಿವೆಯ ಮೂಲಕ ಆರ್ಯನ್ನರು ಭಾರತವನ್ನು ಪ್ರವೇಶ ಮಾಡ್ತಾರೆ. ಖೈಬರ್ ಕಣಿವೆಯು ಯಾವ ಎರಡು ದೇಶಗಳನ್ನು ಜೋಡಿಸುತ್ತೆ? ಸರಿಯಾದ ಉತ್ತರ ಇದು ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನವನ್ನು ಜೋಡಿಸುತ್ತೆ. ಖೈಬರ್ ಕಣಿವೆ ಇದೆಯಲ್ಲ, ಇದು ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನವನ್ನು ಜೋಡಿಸುತ್ತೆ. ಭಾರತದ ಅತ್ಯಂತ ಎತ್ತರವಾದ ಕಣಿವೆ ಯಾವುದು? ಸರಿಯಾದ ಉತ್ತರ ಕಾರಾಕೋರಂ ಕಣಿವೆ. ಭಾರತದ ಅತ್ಯಂತ ಎತ್ತರವಾದ ಕಣಿವೆ ಅನ್ಸ್ಕೊಂಡಿದೆ. ಲಾಪ್ಚಾ ಲಾ ಪಾಸ್ ಎಲ್ಲಿದೆ? ಸರಿಯಾದ ಉತ್ತರ ಇದು ಹಿಮಾಚಲ ಪ್ರದೇಶದಲ್ಲಿ ಇರುವಂಥದ್ದು. ಲಾಪ್ಚಾ ಲಾ ಪಾಸ್, ಲಾಪ್ಚಾ ಲಾ ಕಣಿವೆ. ಲಾಪ್ಚಾ ಲಾ ಕಣಿವೆ ಇದು ಎಲ್ಲಿರುವಂಥದ್ದು ಕೇಳಿದ್ರೆ ಹಿಮಾಚಲ ಪ್ರದೇಶದಲ್ಲಿ ಇರುವಂಥದ್ದು. ಯಾವ ಕಣಿವೆಯ ಸಮೀಪ ಬ್ರಹ್ಮಪುತ್ರ ನದಿ ಭಾರತವನ್ನು ಪ್ರವೇಶ ಮಾಡುತ್ತೆ? ಸರಿಯಾದ ಉತ್ತರ ಹಾಂಗ್ ತಾಪಾ ಕಣಿವೆಯ ಮೂಲಕ ಬ್ರಹ್ಮಪುತ್ರ ನದಿ ಭಾರತವನ್ನು ಪ್ರವೇಶಿಸುತ್ತೆ. ಯಾವ ಕಣಿವೆಯ ಮೂಲಕ ಜಮ್ಮು ಕಾಶ್ಮೀರಕ್ಕೆ ಹೋಗುವ ಮಾರ್ಗ ಸಿಗುತ್ತೆ? ಸರಿಯಾದ ಉತ್ತರ ಬನಿಹಾಲ್ ಕಣಿವೆ. ಜಮ್ಮು ಕಾಶ್ಮೀರಕ್ಕೆ ಹೋಗುವಂಥ ಮಾರ್ಗ ಬನಿಹಾಲ್ ಕಣಿವೆಯಲ್ಲಿ ಇರುವಂಥದ್ದು. ಈ ಕೆಳಗಿನ ಯಾವ ಪರ್ವತೀಯ ಕಣಿವೆಯು ಉತ್ತರಾಖಂಡ್ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಮಂಗಶಾದುರಾ ಕಣಿವೆ, ಮಂಗಶಾದುರಾ ಪಾಸ್. ದೇಬಿಸಾ ಕಣಿವೆ ಯಾವ ರಾಜ್ಯದಲ್ಲಿ ಇದೆ? ಸರಿಯಾದ ಉತ್ತರ ಇದು ಹಿಮಾಚಲ ಪ್ರದೇಶದಲ್ಲಿ ಇರುವಂಥದ್ದು. ದೆಬಿಸಾ ಅಥವಾ ದೇಬಿಸಾ. ಈ ಕೆಳಗಿನ ಯಾವ ಕಣಿವೆಯ ಮೂಲಕ ಯಾತ್ರಿಗಳು ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋಗ್ತಾರೆ? ಸರಿಯಾದ ಉತ್ತರ ಲಿಪು ಲೇಹ ಕಣಿವೆ. ಲಿಪು ಲೇಖ ಕಣಿವೆ ಎಲ್ಲಿದೆ ಕೇಳಿದ್ರೆ ಇದು ಉತ್ತರಾಖಂಡ್ ರಾಜ್ಯದಲ್ಲಿದೆ. ಈ ಕೆಳಗಿನ ಯಾವ ಕಣಿವೆಯು ಅರುಣಾಚಲ ಪ್ರದೇಶವನ್ನು ಟಿಬೆಟ್ನೊಂದಿಗೆ ಜೋಡಿಸುತ್ತೆ? ಸರಿಯಾದ ಉತ್ತರ ಬೋಮ್ಡಿಲಾ ಕಣಿವೆ. ಬೋಮ್ಡಿಲಾ ಪಾಸ್, ಬೋಮ್ಡಿಲಾ ಪಾಸ್ ಇದೆಯಲ್ಲ, ಇದು ಅರುಣಾಚಲ ಪ್ರದೇಶವನ್ನು ಟಿಬೆಟ್ನೊಂದಿಗೆ ಜೋಡಿಸುತ್ತೆ. ಫೋಟುಲಾ ಕಣಿವೆ ಎಲ್ಲಿದೆ? ಫೋಟುಲಾ ಪಾಸ್ ಎಲ್ಲಿದೆ? ಸರಿಯಾದ ಉತ್ತರ ಇದು ಲಡಾಖ್ನಲ್ಲಿ ಇರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಶಿಮ್ಲಾವನ್ನು ಟಿಬೆಟ್ನೊಂದಿಗೆ ಜೋಡಿಸುವ ಕಣಿವೆ ಯಾವುದು? ಸರಿಯಾದ ಉತ್ತರ ಶಿಪ್ಕಿಲಾ ಕಣಿವೆ. ಶಿಪ್ಕಿಲಾ ಕಣಿವೆ ಇದೆಯಲ್ಲ, ಇದು ಶಿಮ್ಲಾವನ್ನು ಟಿಬೆಟ್ ಜೊತೆಗೆ ಜೋಡಿಸುತ್ತೆ. ಶ್ರೀನಗರವನ್ನು ಗಿಲ್ಗಿಟ್ ಜೊತೆ ಜೋಡಿಸುವ ಕಣಿವೆ ಯಾವುದು? ಸರಿಯಾದ ಉತ್ತರ ಬುರ್ಜಿಲಾ ಕಣಿವೆ. ಶ್ರೀನಗರ ಮತ್ತು ಗಿಲ್ಗಿಟ್ ನಡುವೆ ಇರುವಂಥ ಕಣಿವೆ ಇದು. ಶ್ರೀನಗರವನ್ನು ಗಿಲ್ಗಿಟ್ ಜೊತೆ ಜೋಡಣೆ ಮಾಡುತ್ತೆ ಈ ಬುರ್ಜಿಲಾ ಕಣಿವೆ. ಲಿಪು ಲೇಕ್ ಕಣಿವೆ ಎಲ್ಲಿದೆ? ಸರಿಯಾದ ಉತ್ತರ ಇದು ಉತ್ತರಾಖಂಡ್ನಲ್ಲಿ ಇರುವಂಥದ್ದು ಲಿಪು ಲೇಕ್ ಕಣಿವೆ. ಇಮಿಸ್ಲಾ ಕಣಿವೆ ಎಲ್ಲಿದೆ? ಸೊ ಇಮಿಸ್ಲಾ ಕಣಿವೆ ಇರುವಂಥದ್ದು ಲಡಾಖ್ನಲ್ಲಿ. ಇಮಿಸ್ಲಾ.
ಸಟ್ಲೇಜ್ ನದಿಯು ಭಾರತವನ್ನು ಯಾವ ಕಣಿವೆಯ ಮೂಲಕ ಪ್ರವೇಶ ಮಾಡುತ್ತೆ? ಸರಿಯಾದ ಉತ್ತರ ಶಿಪ್ಕಿಲಾ ಕಣಿವೆ. ಶಿಪ್ಕಿಲಾ ಕಣಿವೆಯ ಮೂಲಕ ಸಟ್ಲೇಜ್ ನದಿ ಭಾರತವನ್ನು ಪ್ರವೇಶಿಸುತ್ತೆ. ಕಾಶ್ಮೀರವನ್ನು ಭಾರತದೊಂದಿಗೆ ಜೋಡಿಸುವ ಕಣಿವೆ ಯಾವುದು? ಸರಿಯಾದ ಉತ್ತರ ಬನಿಹಾಲ್ ಕಣಿವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬನಿಹಾಲ್ ಕಣಿವೆ ಭಾರತವನ್ನು ಮೀನ್ಸ್ ಉಳಿದ ಭಾರತವನ್ನು, ಶೇಷ ಭಾರತ ಅಂತ ನಾವು ಕರೀಬೋದು ಇದನ್ನ. ಅಂದರೆ ಕಾಶ್ಮೀರ ಉತ್ತರ ಭಾಗದಲ್ಲಿ ಇದೆಯಲ್ಲ, ಅದರ ನಂತರ ಉಳಿದಂತಹ ಭಾರತದ ಬಹುಭಾಗವನ್ನು ಜೋಡಿಸುವಂಥ ಒಂದು ಕಣಿವೆ ಯಾವುದು ಕೇಳಿದ್ರೆ ಬನಿಹಾಲ್ ಕಣಿವೆ. ಮಂಡಿಯಿಂದ ಲೇಹ್ ಮೂಲಕ ಯಾವ ಕಣಿವೆಯ ಮೂಲಕ ಹೋಗಬೇಕು? ಸರಿಯಾದ ಉತ್ತರ ಬಾರಾಲಾಚಲಾ ಕಣಿವೆ. ಬಾರಾಲಾಚಲಾ ಕಣಿವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಮನಾಲಿಯಿಂದ ಲೇಹ್ ಹೋಗಲು ಯಾವ ಕಣಿವೆಯ ಮೂಲಕ ಹೋಗಬೇಕು? ಆಪ್ಷನ್ಸ್ ಈ ರೀತಿ ಇದೆ: ಶಿಪ್ಕಿಲಾ ಕಣಿವೆ, ಬಾರಾಚಲಾ ಕಣಿವೆ, ರೋಹ್ಟಂಗ್ ಕಣಿವೆ, ಬನಿಹಾಲ್ ಕಣಿವೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.